ಈಗ ಕರ್ನಾಟಕ ರಾಜ ನೋಡಾಕತ್ತಿತ್ತು ರಮೇಶ್ ಕತ್ತಿ ಜಾರಕಿಹೊಳಿ ಯುದ್ಧ. ವಾಕ್ ಸಮರ ನೋಡಿದಿರಿ. ವಾಕ್ ಸಮರದಲ್ಲಿ 100ಕ್ಕೂ 100 ಆರೋಪಗಳನ್ನು ಮಾಡಿದಂಥ ರಮೇಶ್ ಕತ್ತಿಗೆ ಮಾರುತ್ತರ ಕೊಡಲಿಲ್ಲ ಈ ಜಾರಕಿಹೊಳಿ ಸಹೋದರರು, ಶಾಂತ ಉಳಿದ್ರು. ಯಾಕಂದರೆ ರಾಜಕಾರಣ ಮಾಡಬೇಕಾಗಿತ್ತು. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಬರುವವು. ಕುಟುಂಬದ ವಿಷಯ ಬಂದಾಗ ಮಾತ್ರ ಬಿಟ್ಟಾರೇನ್ರಿ ಯಾರೇ? ಸಣ್ಣ ಹಿರಿವಿಗೆ ಸಿಟ್ಟಿರ್ತೈತಿ, ಕಡ್ದಾದ್ರೆ ಸಾಯ್ತೈತಿ ಅಂತೈತಿ ಅದು. ಆದರೆ ಈ ಬಲಾಢ್ಯ ಸೈನ್ಯ ಈಗ ರಮೇಶ್ ಕತ್ತಿ ವಿರುದ್ಧ 100 ಕೋಟಿ ರೂಪಾಯಿ ಮಾನಹಾನಿ ಕಟ್ಲೆ ಹಾಕಿ ಕಾನೂನು ಎದುರಿಸಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಾರ. ಅದಕ್ಕೆ ಪ್ರಖ್ಯಾತ ವಕೀಲರನ್ನು ಸಂಪರ್ಕಿಸಿದಾರ. ಚರ್ಚೆಗಳು ಮಾಡಾಕತ್ತಾವ. 1ನೇ ಸುತ್ತಿನ ಮಾತುಕತೆ ಆಗೈತಿ. ಕಾನೂನಿನಿಂದ ಸೋಲಿಸಬೇಕು ಈ ರಮೇಶ್ ಕತ್ತಿಯನ್ನು. 100 ಕೋಟಿ ರೂಪಾಯಿ ಮಾನಹಾನಿ. ಎಂಥ ನಮ್ಮ ಕುಟುಂಬದ ಬಗ್ಗೆ ಗಂಭೀರ ಆರೋಪಗಳು. ಆ ಆರೋಪಗಳು ಸಾಬೀತು ಮಾಡಿ ಕೊಡಬೇಕು ರಮೇಶ್ ಕತ್ತಿ ಅವರೇ. ನೀವು ಮಾಧ್ಯಮದಲ್ಲಿ ಹೇಳಿದಿರಿ, ಜಗತ್ತ ನೋಡೈತಿ, ವಿಶ್ವ ನೋಡೈತಿ, ಕರ್ನಾಟಕದ ಮಹಾಜನತೆ ನೋಡೈತಿ. ಈ ಜಾರಕಿಹೊಳಿ ಅಭಿಮಾನಿಗಳು ನೋಡ್ಯಾರ, ಜಾರಕಿಹೊಳಿ ವಿರೋಧಿಗಳು ಸಹಿತ ನೋಡ್ಯಾರ. ನೀವು ಆ ಆರೋಪಗಳನ್ನು ಮಾಡುವಾಗ ಕೇಕೆ ಹಾಕಿದ್ರು, ಶಿಳ್ಳೆ ಹಾಕಿದ್ರು, ಸೀಟಿ ಹೊಡೆದ್ರು. ಅವ್ರು ಯಾರೂ ಬರೋದಿಲ್ಲ ರೀ ರಮೇಶ್ ಕತ್ತಿ ಅವರೇ. ಈಗ ಯಾರು ಬರೋವ್ರಿ? ಈಗ ಕಾನೂನು ವಕೀಲರ ಬರೋವ್ರು. ಇನ್ನು ಪ್ರಶ್ನೆಗಳು ನಿಮಗೆ ಇನ್ನೇನು ಕಟಕಟೆದಾಗ ನಿಂತಿನ ಪಾರ್ಟಿ ಸವಾಲು ಕೇಳೋರು. ಯಾವಾಗ ಏನಾಯಿತು ಆ ಘಟನೆ, ಅದರ ಬಗ್ಗೆ ವಿವರ ಐತಿ. ಅಲ್ಲಿ ಏನಾಯ್ತು ಆ ಘಟನೆ ಬಗ್ಗೆ ವಿವರ ಐತಿ. ಇಲ್ಲಿ ಏನಾಯ್ತು ವಿವರ ಬಗ್ಗೆ ಘಟನೆ ಐತಿ. ಯಾವ ಸಾಕ್ಷಿಗಳದಾವ, ಯಾವ ಆಧಾರಗಳದಾವ, ಲಿಖಿತವಾಗಿ ಕೊಡಬೇಕು. ಯಾವಾಗಲೂ ನ್ಯಾಯಾಲಯ ಆಧಾರ ಮತ್ತು ಸಬೂತ್ ಪ್ರೂಫ್ ಕೇಳ್ತೈತಿ. ಇನ್ನು ಅದರ ಬಗ್ಗೆ ತಯಾರಿ ಮಾಡ್ಕೋಬೇಕಲ್ಲ ರಮೇಶ್ ಕತ್ತಿ. ಇನ್ನು ಕಾನೂನು ಸವಾಲುಗಳನ್ನ ಎದುರಿಸುವ ಸಲುವಾಗಿ ನ್ಯಾಯಾಲಯದಲ್ಲಿ ನಿಂದಿರಬೇಕು. ನ್ಯಾಯಾಲಯದಲ್ಲಿ ನಿಂತ ಮೇಲೆ ಅಲ್ಲಿ ನ್ಯಾಯಾಧೀಶರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸವಾಲುಗಳಾಗ್ತಾವೆ, ಪಾರ್ಟಿ ಸವಾಲುಗಳಾಗ್ತಾವೆ. ಅಟ್ಟಶಕ್ತಿ ದಾಖಲೆಗಳು ಇದ್ದರೆ ಪತ್ರ ಬರೆದಾರಲ್ಲ ಅವರು ಹೋಮ್ ಮಿನಿಸ್ಟರ್ಗೆ ಮತ್ತು ಪ್ರಧಾನಮಂತ್ರಿ ಮೋದಿಯವರಿಗೆ. CBI ಎನ್ಕ್ವೈರಿ ಆಗಬೇಕು, ಅಲ್ಲಿಂದ ವಿಶೇಷ ತಂಡ ರಚನೆ ಮಾಡಬೇಕು. ಇದಕ್ಕೆಲ್ಲ ಇನ್ನು ಉತ್ತರ ರಮೇಶ್ ಕತ್ತಿ ಕೊಡಬೇಕು, ಅದು ನ್ಯಾಯಾಲಯದಲ್ಲಿ. ಇನ್ನು ನ್ಯಾಯಾಲಯದ ಪ್ರಕ್ರಿಯೆಯನ್ನು ತಯಾರು ಮಾಡುವ ಸಲುವಾಗಿ ನುರಿತ ಪ್ರಖ್ಯಾತ ವಕೀಲರು ಚರ್ಚೆ ಮಾಡಾಕತ್ತಾರ. ಎಷ್ಟೋ ಆರೋಪಗಳನ್ನು ಮಾಡಿದರು. 3 ಸಹೋದರರು ಶಾಂತ ಉಳಿದ್ರು. ರಾಜಕಾರಣ ಬೇರೆ, ಆರೋಪ ಪ್ರತ್ಯಾರೋಪಗಳ ಬೇರೆ. ಮೌನ ವಹಿಸಿದರು. ಮೌನವಾಗಿ DCC ಬ್ಯಾಂಕ್ ಕಬ್ಜಾ ತೊಗೊಂಡ್ರು. 12 ಅದು. ಅಧ್ಯಕ್ಷ ಉಪಾಧ್ಯಕ್ಷ ಯಾರಿಗೆ ಕೊಡ್ತಾನೆ ಅಂತ ಹೇಳ್ಯಾರ ಅವ್ರಿಗೆ ಕೊಡೋರು. ಡಜನ್ ಬಾಳೆಹಣ್ಣು ಹಾಗೂ 100%. ಇನ್ನು DCC ಬ್ಯಾಂಕ್ ಚುನಾವಣೆ ಗೆದ್ದರು. ಇನ್ನು ಮುಂದಿನ 18 ಕ್ಷೇತ್ರಗಳಲ್ಲಿ ಇನ್ನು ಮತ್ತಿನ್ನು ಏನು ಏರ್ಪೇರ್ ಹಾಕಾವ. ಇನ್ನು ನಡ್ಕ ಹೊಡ್ತೈತಿ ವಿರೋಧಿಗಳಿಗೆ. ಕೆಲವ್ರು ಜನ ಬಂದು ಗುಪ್ತವಾಗಿ ಭೇಟಿನೂ ಆಗಾಕತ್ತಾರ. ನಾವು ಹಂಗೆ ಆ ದಿವಸ ಇದ್ದು ರೀ, ನಾವು ಈಗ ನಿಮ್ಮ ಜೊತೆ ಅದೀವಿ ರೀ, ಅಯಾರಾಮ್ ಗಯಾರಾಮ್. ರಾತ್ರಿ ಬೇರೆ ಭೇಟಿ ಆಗೋರು, ಹಗಲಿ ಭೇಟಿ ಆಗೋರು ಬೇರೆ. ಇದು ಶಕ್ತಿ ಐತಿ. ಆ ಶಕ್ತಿಗೆ ಒಂದು ತಾಕತ್ತೈತಿ. ಆ ಮತದಾರ ಪ್ಲಾಟ್ಫಾರ್ಮ್ ಗಟ್ಟಿ ಮಾಡಿರ್ತಾರೆ. ಅದನ್ನು ನೋಡಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಬೇಕು. ಒಟ್ಟಾರೆ ಏನೋ ಆಗಲಿ, ಇನ್ನದು ಯಾವ ತೀರ್ಮಾನ ತೆಗಿತೈತಿ, ಇನ್ನು ಮುಂದೆ ಯಾವ ದಿಕ್ಸೂಚಿಗೆ ಹೋಗ್ತೈತಿ ಅನ್ನೋದು ಕಡಕ ಜವಾರಿ ಕಾಕ ಹೇಳ್ತಾನೆ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.